ಹಲೋ ಸರ್, ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್, ನಮ್ಮ ಹೆಸರು ಹಿಮಂತರಾಜು, ಪೋಸ್ಟಲ್ ಡಿಪಾರ್ಟ್ಮೆಂಟು. ಸರಿ, ಸರ್, ನಮ್ಮ ಹೆಸರು ಹಿಮಂತರಾಜು ಅಂತೇಳಿ. ಹಿಮಂತ್ ರಾಜು ಅಂತ. ಹಾಂ ಸರ್, ಫೇಸ್ಬುಕ್ಕಲ್ಲಿ ಒಂದು ಲೆಟ್ರ್ ಹಾಕಿದ್ರಿ ಸರ್, ಅದನ್ನ ನೋಡಿದೆ. ಹಾ ಸರ್. ಭಾಳ ಖುಷಿ ಆಯಿತು ಸರ್. ಹಾ ಸರ್. ರೈತರ ಪರವಾಗಿ ಭಾಳ ಕಾಳಜಿ ಇಟ್ಕೊಂಡು ರೆಕಮೆಂಡೇಶನ್ ಲೆಟ್ರ್ ಕೊಟ್ಟಿರೋದು ಭಾಳ ಗ್ರೇಟು. ಸರ್, ಕಾಳಜಿ ಎಲ್ಲ ಅದು ಹಾ. ನಮ್ಮ ಕೆಲಸ ಅದು. ಹೌದು ಸರ್, ಯಾಕೆ ಕರ್ತವ್ಯ. ಅಂದ್ರೆ ಹೌದು. ರೈತರಿಗೆ ಇವತ್ತು ರೈತಿದ್ರೆ ಹೌದು ಸರ್. ನಾವು ಚಿನ್ನ ತಗೋಬಹುದು, ಹೌದು ಸರ್. ಬಿಲ್ಡಿಂಗ್ ತಗೋಬಹುದು, ಹೌದೌದು. ಜಮೀನ್ ತಗೋಬಹುದು. ಹೌದು ಸರ್. ಬೆಳೆಯೋದಿಕ್ಕೆ ನಾವು ಜೀವ ಬದುಕೋದಕ್ಕೆ ಹೌದು ಸರ್, ಕರೆಕ್ಟ್. ಬದುಕೋದಕ್ಕೆ ರೈತನೇ. ರೈತ ಹೌದು ಇಲ್ಲ ಅಂದ್ರೆ ನಮ್ಮ ಯಾವ ನಾವೇ ಇಲ್ಲ. ಸರ್ಕಾರನೂ ಇರಲ್ಲ, ನಮ್ ದೇಶನೇ ಇರಲ್ಲ. ಹೌದು ಹೌದು, ಅವರ ಬೆನ್ನೆಲುಬಲ್ಲ. ಹಾ, ಹೌದು ನಮ್ಮ ಜೀವನಾಡಿ ರೈತ. ಹೌದು. ರೈತ ಇದ್ರೆ ನಮ್ ಜೀವ, ರೈತ ಇಲ್ಲ ನಮ್ ಜೀವನ ಇಲ್ಲ ಹೌದು ಸರ್. ಅಲ್ವಾ. ಹಾಗಾಗಿ ಹಾ. ನಾವು ಅದು ನನ್ನ ಹಾಕಿರೋದು ಇದೆಲ್ಲ ಅಂದ್ರೆ ನನ್ನ ನಾನ್ ನೋಡ್ದೆ ಕರ್ತವ್ಯ ಸರ್, ಅದು, ನನ್ನ ನೋಡ್ದೆ ಕರ್ತವ್ಯ ನಾನು. ಅದು. ಹೌದೌದೌದು. ಯಾವ ಊರು ಸರ್ ತಮ್ದು? ಸರ್, ನಮ್ದು ಸೋಮಗುದ್ದು, ಚಳ್ಳಕೆರೆ ತಾಲೂಕು, ಸೋಮಗುಡು, ಚಿತ್ರದುರ್ಗ ಚಿತ್ರದುರ್ಗ ಡಿಸ್ಟಿಕ್. ಓಕೆ ಓಕೆ. ವರ್ಕಿಂಗ್ ಪ್ಲೇಸ್ ಶಿವಮೊಗ್ಗ ಸರ್. ಶಿವಮೊಗ್ಗ ವರ್ಕಿಂಗ್. ಹಾ ಸರ್. ಸಂತೋಷ ಆಯ್ತು ಸರ್. ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ ನಮ್ಮ ಅಬ್ಸರ್ವ್ ಮಾಡೋರು ಇರ್ಬೇಕು. ಇಲ್ಲ ಸರ್, ನೋಡ್ತಾ ಇರ್ತೀನಿ ಹಾ, ಸರ್. ನೋಡ್ತಾ ಇರ್ತೀರಲ್ಲ, ತುಂಬಾ ಸಂತೋಷ ಆಯ್ತು ಸರ್. ಯಾಕೆಂದ್ರೆ ಇವತ್ತು ರೈತರುಗಳ್ನ ಅಷ್ಟೊಂದು ಗೋಳಿಕೋಬಾರ್ದು. ಹೌದು ಸರ್. ಹೌದು. ಯಾಕೆಂದ್ರೆ ಯಾವ್ದೋ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ತಾರೆ, ಯಾವ್ದೋ ಒಂದ್ ಇದಕ್ ಕಟ್ಕೊಂಡು ಇವಾಗ ಮಂತ್ರಿ ಮಾಲನ್ನು ಹೌದು ಅಷ್ಟು ಟ್ಯಾಕ್ಸ್ ಕಟ್ಟಿಲ್ಲ, ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ. ಹೌದು. ಅಂತ ನನ್ನ ಮಕ್ಳಿಗೆಲ್ಲ ಬಿಡ್ತಾರೆ ಬಿಡ್ತಾರೆ ಅಲ್ವರಾ. ಆಮೇಲೆ ಅಲ್ವಾ. ನೋಡಿ, ಮೊನ್ನೆ ಬಿಗ್ ಬಾಸ್ ಹಾ. ಬರೀ ಒಂದು ಸಾಯಂಕಾಲ ಬ್ಲಾಕ್ ಮಾಡೋದು, ಬೆಳಗ್ಗೆ ಓಪನ್ ಮಾಡಿದ್ರು. ಹಾ. ಅರ್ಥ ಆಯ್ತಾ? ಅವ್ರು ಇಲ್ಲಿಗಲ್ ಮಾಡ್ತಾ ಇಲ್ವಾ? ಹೌದೌದು. ಅಂತವ್ರಿಗೆಲ್ಲ ಬಿಡ್ತಾರೆ. ಇದು ರೈತರಿಗೆ ಇವತ್ತು ದಿವಸ ಎಷ್ಟು ಗೋಳಿಕೋತಾವ್ರೆ ಅಂತಂದ್ರೆ, ಈ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಾಚಿಕೆ ಆಗ್ಬೇಕು ಇವತ್ತು. ನಾಚಿಕೆ ಆಗ್ಬೇಕು ಬಿಡ್ರಿ ಸರ್, ಮಾನ ಮರ್ಯಾದಿಲ್ಲ ಬಿಡಿ ಸರ್. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಇವತ್ತು. ಹೌದು. ಇದೆ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ಸರ್ಕಾರಗಳು ಇರೋದ್ರಿಂದಾನೇ ಈ ಇದೇ ಬರಬಾರ್ದು. ಯಾಕಂದ್ರೆ ರಾಜಕೀಯನೇ ಇರಬಾರ್ದು ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಅದು ಮೈಂಡಿಗೆ ತಗೊಂಡ್ರೆ ಹಂಗಾಗುತ್ತೆ. ಹಂಗಾಗೋಗ್ಬಿಡುತ್ತೆ. ಹೌದೌದು. ಏನ್ ಅಷ್ಟು ಜನ ನೋಡಿ, ಅಷ್ಟು ಟ್ರ್ಯಾಕ್ಟರ್ಗಳು ಎಷ್ಟು ಲಾಸ್ ಆಯ್ತು. ಹೌದೌದು. ಅದು ಅವ್ರ ಅಪ್ಪ ಮನೆದು ಹೋಗುತ್ತಾ, ರೈತರ ತಾನೇ ಹೋಗೋದು. ಹೌದೌದೌದು. ನಾವು ತಿಳ್ಕೊಬೇಕು, ನಾವು ತಿಂತಾ ಇರೋ ಅನ್ನ ರೈತರದು, ನಾವು ಜೀವಿಸ್ತಾ ಇರೋದು, ನಾವು ಉಸಿರಾಡ್ತಾ ಇರೋದು ರೈತರು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಳಲ್ಲ ಸರ್. ಅವ್ರೇ ಕೇಳಿ, ಇವ್ರ ಮನೆ ಆಸ್ತಿ ಕೇಳೋರ ಇಲ್ಲ ಇವ್ರ ಮನೆ ಇದ್ ಕೇಳಿದಾರ ಅವ್ರು? ಅಂತದ್ದು ಕೇಳಿಲ್ಲ, ಮತ್ತೆ ವ್ಯಾಲ್ಯೂ ಕೇಳಿದ್ರು ಅಷ್ಟೇ. ಅವ್ರು ಬೆಳೆದ್ ಕೊಡೋದು ಯಾರಿಗೆ? ನಮ್ ಜನಗಳಿಗೆ ತಾನೆ. ಹೌದು. ಅವ್ರು ಬೆಳೆದ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದು. ಅದಕ್ಕೆ ಬಹಳ ಸಪೋರ್ಟ್ ಮಾಡ್ಬೇಕು ಬಿಡಿ ಸರ್. ಅಲ್ವ್ರಾ. ಹಾಗಾಗಿ ನೋವಾಯ್ತು ನನ್ಗೆ. ಕೇಳಿ ನನ್ಗೊಂಥರ ಆಯ್ತು ಬಿಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ನಾವು ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ಹೀಗೆ ನೋಡ್ತಾ ಇರಿ, ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರಿ.